ಶ್ರೀ ಗುರುಭ್ಯೋ ನಮಃ. ಭವಿಷ್ಯ ಮಹಾಗಣಪತಯೇ ನಮಃ. ಸಂಕಲ್ಪ ಶನೈಶ್ಚರಾಯ ನಮಃ. ನಮಸ್ಕಾರ. ನಾನು ಡಾಕ್ಟರ್ ವಿಶ್ವನಾಥ್ ಭಾಗವತ್, ಜ್ಯೋತಿಷಿ. ವೃಷಭ ರಾಶಿ 2026 ವರ್ಷ ಭವಿಷ್ಯ. ಇಂಗ್ಲಿಷ್ ಕ್ಯಾಲೆಂಡರ್ ಪ್ರಕಾರವಾಗಿ ಜನವರಿ ಟು ಡಿಸೆಂಬರ್ 2026 ವೃಷಭ ರಾಶಿಗೆ ಏನೇನು ಶುಭ ಯೋಗಗಳಿದ್ದಾವೆ ಅನ್ನುವಂಥದ್ದನ್ನು ತಿಳಿಸಿಕೊಡುವಂತಹ ಪ್ರಯತ್ನ. ಸಮಸ್ಯೆಗಳು ಉಂಟಾಗುವಂತಹ ಸಂದರ್ಭದಲ್ಲಿ ಅದಕ್ಕೆ ಚಿಕ್ಕ ಪುಟ್ಟ ಪರಿಹಾರಗಳು, ಅತ್ಯುತ್ತಮವಾಗಿರ್ತಕ್ಕಂತಹ ಭವಿಷ್ಯವಾಣಿ. ಕಾರಣ ಯಾವುದೇ ರೀತಿಯಾಗಿರ್ತಕ್ಕಂತಹ ಅನವಶ್ಯಕ ಭಯ ಹುಟ್ಟಿಸುವಂತಹ ಯಾವ ಕೆಲಸವೂ ಇಲ್ಲ. ಪ್ರತಿನಿತ್ಯ ನೀವು ನನ್ನ ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡ್ತಾ ಇದ್ದೀರಿ ಅಂತ ಅಂದ್ಕೊಳ್ತೀನಿ. ರಾಷ್ಟ್ರೀಯ ವಾಹಿನಿಯಲ್ಲಿ ಬೆಳಗ್ಗೆ 7:30 9 ಗಂಟೆ ಸುವರ್ಣ ಸಂಕಲ್ಪ ಅಮೃತ ಘಳಿಗೆ ಅನ್ನುವಂತಹ ಕಾರ್ಯಕ್ರಮ ಬರುತ್ತೆ. ಪ್ರತಿನಿತ್ಯದ ಜ್ಯೋತಿಷ್ಯ, ಒಳ್ಳೊಳ್ಳೆ ವಿಚಾರಗಳು, ಇದೆಲ್ಲವನ್ನು ತಿಳಿಸಿಕೊಡುವಂತಹ ಒಂದು ಅತ್ಯುತ್ತಮವಾದ ಕಾರ್ಯಕ್ರಮ. ಈಗ ವೃಷಭ ರಾಶಿ 2026 ಗ್ರಹ ಸ್ಥಿತಿಗಳು. ಸರ್ವೇ ಸಾಮಾನ್ಯವಾಗಿ ಲಾಂಗ್ ಪೀರಿಯಡಲ್ಲಿ ಚಲಿಸ್ತಕ್ಕಂತಹ ಗ್ರಹಗಳನ್ನು ನಾವು ಗಣನೆಗೆ ತೆಗೆದುಕೊಳ್ಳುತ್ತೇವೆ. ಇಲ್ಲಿ ಎಲ್ಲ ಗ್ರಹಗಳ ಚಲನೆಯನ್ನು ಆಧರಿಸಿಯೇ ನಿಮಗೆ ಈ ಒಂದು ವರ್ಷ ಭವಿಷ್ಯವನ್ನು ಸಿದ್ಧಪಡಿಸಿದ್ದೇನೆ. ಗುರು ಮಿಥುನ ರಾಶಿಯಿಂದ ಕರ್ಕಾಟಕ ರಾಶಿಯನ್ನು ದಾಟಿ ಸಿಂಹ ರಾಶಿಯವರೆಗಿನ ಪ್ರಯಾಣ ಇರುತ್ತೆ 2026. ಕೇತು ಸಿಂಹ ರಾಶಿಯಿಂದ ಕರ್ಕಾಟಕ ರಾಶಿಗೆ, ಬಿಕಾಸ್ ಆಂಟಿ ಕ್ಲಾಕ್ ವೈಸ್. ರವಿ ಮಕರ ರಾಶಿಯಿಂದ ಒಂದು ಚಕ್ರವನ್ನು ಸಂಪೂರ್ಣವಾಗಿ ಪೂರೈಸಿ ಮಕರ ರಾಶಿಯವರೆಗೆ, ಕುಜ ಮಕರ ರಾಶಿಯಿಂದ ಸಿಂಹ ರಾಶಿಯವರೆಗೆ, ಬುಧ ಮತ್ತು ಶುಕ್ರರು ಮಕರ ರಾಶಿಯಿಂದ ಮತ್ತೆ ಪುನಃ ಮಕರ ರಾಶಿಯವರೆಗಿನ ಸಂಚಾರ, ರಾಹು ಕುಂಭ ರಾಶಿಯಿಂದ ಮಕರ ರಾಶಿಗೆ, ಶನಿ 2026 ಮೀನರಾಶಿಯಲ್ಲಿ ಸಂಪೂರ್ಣವಾದ ಸಂಚಾರ. ರೆಟ್ರೋಗ್ರೇಡ್ ತುಂಬ ಇದ್ದಾವೆ, ವಕ್ರ ಸಂಚಾರ ತುಂಬ ಇದ್ದಾವೆ. ಅದನ್ನು ಮಾಸ ಭವಿಷ್ಯದಲ್ಲಿ ತಿಳಿಸೋಣ. ಅಸ್ತಂಗತ ಗುರು 2026 ಜುಲೈ 20 ಆಗಸ್ಟ್ 11 ಅಸ್ತಂಗತನಾಗಿರ್ತಾರೆ. ಶುಕ್ರ ಅಕ್ಟೋಬರ್ 19 ಅಕ್ಟೋಬರ್ 30 ಶುಕ್ರಾಸ್ತವಾಗಿರುತ್ತೆ. ಸರ್ವೇ ಸಾಮಾನ್ಯವಾಗಿ ಜ್ಯೋತಿಷ್ಯ ಹೇಳುವಾಗ ಅಪ್ರತ್ಯಕ್ಷಾಣಿ ಶಾಸ್ತ್ರಾಣಿ ವಿವಾದಾಸ್ತೇಷು ಕೇವಲಂ ಪ್ರತ್ಯಕ್ಷಂ ಜ್ಯೋತಿಷಂ ಶಾಸ್ತ್ರಂ ಚಂದ್ರಾರ್ಕೌ ಯತ್ರ ಸಾಕ್ಷಿಣಂ ಅಂತ ಹೇಳ್ತೇವೆ. ಅಂದರೆ ನಿಮಗೆ ಆ ಚಂದ್ರಾರ್ಕ ಅಂದರೆ ಸೂರ್ಯಚಂದ್ರರಿರುವವರೆಗೂ ಕೂಡ ಜ್ಯೋತಿಷ್ಯ ಶಾಸ್ತ್ರ ಅನ್ನುವಂಥದ್ದು ಸತ್ಯ. ಸರಿಯಾದಂತಹ ಅನುಷ್ಠಾನವಿದ್ದರೆ, ಅತ್ಯುತ್ತಮವಾದಂತಹ ಪುನಃ ಪುನಃ ಓದುವಂತಹ ಮನಸ್ಥಿತಿ ಇದ್ದರೆ, ಸರಿಯಾದಂತಹ ಅಧ್ಯಯನ ಮತ್ತು ಅನುಷ್ಠಾನವಿದ್ದರೆ ಸಿದ್ಧಿಯನ್ನು ಮಾಡಿಕೊಂಡ್ರೆ ಅತ್ಯುತ್ತಮವಾದಂತಹ ಭವಿಷ್ಯವನ್ನು ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಕಂಡುಕೊಳ್ಬಹುದು. ಅಂತಹ ವಿಶೇಷವಾದಂತಹ ಒಂದು ಶುಭ ಫಲವನ್ನು ನೀಡುವ ಪ್ರಯತ್ನ ಈ ದಿನ ವೃಷಭ ರಾಶಿಗೆ 2026. ವೃಷಭ ರಾಶಿಯವರು 2026 ಗುರುಬಲ ತುಂಬ ಚೆನ್ನಾಗಿರ್ತಕ್ಕಂಥದ್ರಿಂದಾಗಿ ಒಂದಷ್ಟು ಸತ್ಕಾರ್ಯವನ್ನು ಮಾಡುವಂತಹ ಸುಯೋಗ, ಗುರುಬಲದಿಂದ ಉಂಟಾಗುವಂತಹ ಕಾರ್ಯಕ್ರಮಗಳು, ವಿದ್ಯಾರ್ಥಿಗಳಿಗೆ ಉತ್ತಮವಾದಂತಹ ಒಂದು ಶುಭ ಫಲ, ಉದ್ಯೋಗ ಹುಡುಕ್ತಕ್ಕಂಥವ್ರು ಉದ್ಯೋಗ ಸಿಗತ್ತೆ. 2026 ಪ್ರಮೋಷನ್ ಆಗತ್ತಾ, ಇನ್ಕ್ರಿಮೆಂಟ್ ಆಗತ್ತಾ ಅಂತ ಕೇಳೋರಿಗೆ ಎಸ್ ಆಗತ್ತೆ, ಬಿಕಾಸ್ ಗುರುಬಲ ತುಂಬ ಚೆನ್ನಾಗಿರುತ್ತೆ. ಶುಭ ಕಾರ್ಯಗಳು ನಡೆಯುತ್ತಾ 2026. ಮದುವೆ ಮುಂಜೆ ಒಳ್ಳೆಯ ಕಾರ್ಯಗಳಿದ್ದಾವ ಅಂತ ಕೇಳಿದ್ರೆ ಎಸ್, ಖಂಡಿತವಾಗ್ಲೂ ಇದ್ದಾವೆ. ಮನೆ ಕಟ್ತೀನ ಅಂತ ಕೇಳಿದ್ರೆ ಎಸ್, ಮನೆ ಕಟ್ತೀರಿ, ಗುರುಬಲ ತುಂಬ ಚೆನ್ನಾಗಿದೆ. ಭೂಮಿ ಕೊಂಡುಕೊಳ್ತೀನ ಅಂತಂದರೆ ಭೂಮಿ ಕೊಂಡುಕೊಳ್ತೀರಿ. ಹೊಸ ವ್ಯಾಪಾರ ವ್ಯವಹಾರ ಪ್ರಾರಂಭ ಮಾಡ್ತೀನ ಅಥವಾ ನಾನೆಲ್ಲ ಹೂಡಿಕೆ ಮಾಡಿದ್ರೆ ನನಗೆ ಲಾಭವಾಗತ್ತಾ ಅಂತ ಕೇಳಿದ್ರೆ ಎಸ್. ಇದೆಲ್ಲ ಶುಭ ಫಲವನ್ನು ಕೂಡ ಗುರು ನಿಮಗೆ 2026 ತಂದು ಕೊಡ್ತಾರೆ. ಕೇತು ಸಿಂಹ ರಾಶಿಯಿಂದ ಕರ್ಕಾಟಕ ರಾಶಿಗೆ ಪ್ರವೇಶವನ್ನು ಮಾಡಿದ್ರಿಂದಾಗಿ ಮನೆಯ ಅಭಿವೃದ್ಧಿ ಕಡೆಗೆ ಅತಿ ಹೆಚ್ಚು ಗಮನವನ್ನು ಹರಿಸಬೇಕಾದಂತಹ ಅನಿವಾರ್ಯತೆ ಇರುತ್ತೆ. ಇಲ್ಲದೆ ಹೋದರೆ ನಿಮಗೆ ಬಂದಂತಹ ಸಂಪತ್ತುಗಳು ಅಥವಾ ನಿಮಗೆ ಸಿಕ್ಕಿರ್ತಕ್ಕಂತಹ ಅಧಿಕಾರ, ಅಭಿವೃದ್ಧಿಗಳು ನಷ್ಟವಾಗುವಂತಹ ಸಾಧ್ಯತೆ, ಅಂದರೆ ಪೋಲಾಗುವಂತಹ ಸಾಧ್ಯತೆಗಳಿರುತ್ತೆ. ಎಷ್ಟು ಒಳ್ಳೆಯ ಸಮಯ ಮಿಸ್ ಮಾಡ್ಕೊಂಬಿಟ್ಟೆ, ದುಡ್ಡು ಬಂದಿತ್ತು ಎಲ್ಲೋ ಇನ್ವೆಸ್ಟ್ಮೆಂಟ್ ಮಾಡಿ ಹಾಳು ಮಾಡ್ಕೊಂಬಿಟ್ಟೆ, ಅಥವಾ ಆಗ ಬಂದಿರತಕ್ಕಂಥ ದುಡ್ಡಲ್ಲಿ ನಾನೊಂದು ಮನೆ ತಗೋಬೋದಿತ್ತು, ಭೂಮಿ ತಗೋಬೋದಿತ್ತು. ಹೀಗೆ ಪ್ರತಿಯೊಬ್ಬರ ಮಾತೇನಿರುತ್ತೆ ಅದು ಈ 2026 ಕೇತುವಿನಿಂದ ಸೂಚನೆಯನ್ನು ಮಾಡ್ತಾ ಇದೆ. ಜಾಗ್ರತೆ ವಹಿಸಬೇಕಾದಂತಹ ಅವಶ್ಯಕತೆ. ಎಲ್ಲ ಸಂಪತ್ತುಗಳು ನಿಮ್ಮದಾಗತ್ತೆ, ಎಲ್ಲ ಸೌಲಭ್ಯಗಳು ನಿಮ್ಮದಾಗತ್ತೆ. ಸದುಪಯೋಗ ಮಾಡ್ಕೊಳ್ಳಿ, ಸದ್ವಿನಿಯೋಗ ಮಾಡ್ಕೊಳ್ಳಿ. ಮಾನಸಿಕವಾಗಿ
ದೃಢವಾದಂತಹ ನಿರ್ಧಾರಗಳನ್ನು ತೆಗೆದುಕೊಳ್ತಕ್ಕಂಥದ್ದು ಅತ್ಯವಶ್ಯಕ. ಮತ್ತು ಯಾವುದೇ ನಿರ್ಧಾರಗಳನ್ನು ತೆಗೆದುಕೊಳ್ಳುವಂತಹ ಸಂದರ್ಭದಲ್ಲಿ ಭವಿಷ್ಯತ್ತಿನ ಬಗ್ಗೆ ಯೋಚನೆಯನ್ನು ಮಾಡಿ ತೆಗೆದುಕೊಳ್ತಕ್ಕಂಥದ್ದು ಅನಿವಾರ್ಯ. ಇನ್ನು ಲಾಭದ ಬಗ್ಗೆ ಆಲ್ರೆಡಿ ತಿಳಿಸಿದ್ದೇನೆ. ಲಾಭವಾಗತ್ತೆ. ಯಾವುದೇ ಬಿಸ್ನೆಸ್ ಮಾಡಿ, ಯಾವುದೇ ವ್ಯವಹಾರಗಳನ್ನು ಮಾಡಿ 2026ರಲ್ಲಿ ಲಾಭ ಪ್ರಾಪ್ತ ಮಾಡಿಕೊಳ್ತೀರಿ. ಸೌಮ್ಯತೆ ವೃದ್ಧಿ ಆಗತ್ತೆ. ಅಂದರೆ ಗಂಡ ಹೆಂಡತಿಯರಲ್ಲಿ ಪ್ರೀತಿ ವಿಶ್ವಾಸ ವೃದ್ಧಿ ಆಗತ್ತೆ. ದಂಪತಿಗಳಲ್ಲಿ ಕಲಹ ಇರೋದಿಲ್ಲ 2026ರಲ್ಲಿ. ನಿಮ್ಮಿಬ್ಬರ ವಿಶ್ವಾಸ ಅಭಿವೃದ್ಧಿ ಆಗತ್ತೆ. ಪ್ರೇಮಿಗಳಿಗೆ ಈ ವರ್ಷ ಸಂತೋಷವನ್ನು ತಂದುಕೊಡುವಂತಹ ಶುಭ ಫಲ. ಪ್ರೇಮಿಗಳು ಸಂತೋಷವಾಗಿ ಈ ವರ್ಷವನ್ನು ಕಳೆಯುವಂತಹ ಸಾಧ್ಯತೆಗಳು. 2027ಕ್ಕೆ ಮದುವೆ ಪ್ಲಾನ್ ಮಾಡೋಣ ಅನ್ನುವಂಥವ್ರು ಯಾರಾದರೂ ಇದ್ದರೆ 2026ರಲ್ಲಿ ನಿಮಗೆ ಸಂತೋಷದಾಯಕವಾದಂತಹ ಇಯರ್. ನಿಮ್ಮ ಎಲ್ಲ ಇಷ್ಟಾರ್ಥಗಳನ್ನು ಅರ್ಥೈಸಿಕೊಂಡು ಪರಸ್ಪರ ಸಂತೋಷವಾಗಿರ್ತೀರಿ. ಸ್ಪರ್ಧಾತ್ಮಕ ವಿಷಯಗಳು, ಕಾಂಪಿಟೇಟಿವ್ ಎಕ್ಸಾಮ್ ಬರಿತಾ ಇದ್ದೀನಿ ಅಂತಂದರೆ ಎಸ್, ಈ ವರ್ಷ ನಿಮಗೆ ಗೆಲುವು ಸಿಗತ್ತೆ. ನಿರಂತರವಾದಂತಹ ಪ್ರಯತ್ನಗಳ ಅವಶ್ಯಕತೆ ಇರುತ್ತೆ. ಬಟ್ ಗುರು ಚೆನ್ನಾಗಿರೋದ್ರಿಂದಾಗಿ ಗೆಲುವಾಗ್ತಕ್ಕಂತಹ ಸಾಧ್ಯತೆಗಳು. ಕಾಂಪಿಟೇಟಿವ್ ಎಕ್ಸಾಮ್ಸ್, ವಿದೇಶಕ್ಕೆ ಅಧ್ಯಯನಕ್ಕೆ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ, ವಿದೇಶದಲ್ಲಿ ಜಾಬ್ ಹುಡುಕ್ತಾ ಇದ್ದೀನಿ, ಅಥವಾ ಇಲ್ಲಿ ಯಾವುದೋ IAS KS ಮಾಡೋಣ ಅಂತಿದ್ದೀನಿ ವಿದ್ಯಾರ್ಥಿಗಳು ಅಂತಂದರೆ ಅತ್ಯುತ್ತಮವಾದಂತಹ ವರ್ಷ 2026. ಸ್ನೇಹಿತರಿಂದ ಒಳ್ಳೆಯ ಶುಭ ಫಲವನ್ನು ಕೇಳುವಂತಹ ಸುಯೋಗ ಈ ವರ್ಷ. ಸ್ನೇಹಿತರಿಂದ ಸಹಾಯ ಆಗತ್ತೆ, ಅಥವಾ ಸ್ನೇಹಿತರಿಗೆ ಯಾವುದಾದ್ರೂ ಮೊದಲು ಕೊಟ್ಟಿದ್ದಿದ್ರೆ ಹಣ ರಿಟರ್ನ್ ಬರುತ್ತೆ. ಒಟ್ಟಾರೆ ಸ್ನೇಹ ವೃದ್ಧಿ ಆಗ್ತಕ್ಕಂತಹ ಸಾಧ್ಯತೆಗಳು. ಹಾಗಾದರೆ ಎಲ್ಲವೂ ಸಂತೋಷವೇನೇನಾ, ನೆಗೆಟಿವೇ ಇಲ್ವಾ ಅಂತ ಕೇಳಿದ್ದಾವೆ. ಈ ವರ್ಷ ಒಂದಷ್ಟು ಪ್ರೋತ್ಸಾಹ ಸಿಗತ್ತೆ. ಆ ಪ್ರೋತ್ಸಾಹವನ್ನು ಸದುಪಯೋಗ ಮಾಡಿಕೊಳ್ಳಿ. ಮತ್ತು ನಿಮ್ಮ ಜೀವನಕ್ಕೆ ಹೊಸ ಹೊಸ ಅವಕಾಶಗಳಿಗೆ ಸಿಗುವಂತಹ ಏನು ಸಲಹೆಗಳಿದ್ದಾವೆ, ಅಥವಾ ಹೊಸ ಕೆಲಸ ಕಾರ್ಯಗಳು ಸಿಗುವಂತಹ ಅವಕಾಶಗಳು, ಸಲಹೆ, ಸಹಾಯ, ಸಹಕಾರಗಳಿದ್ದಾವೆ, ಅದನ್ನೆಲ್ಲ ಸದುಪಯೋಗ ಮಾಡ್ಕೊಳ್ಳಿ. ಈ ವರ್ಷ ಸಿಕ್ಕಷ್ಟು ಆಪರ್ಚುನಿಟೀಸ್ ಬೇರೆ ವರ್ಷಗಳು ಸಿಗೋದಿಲ್ಲ. ಮುಂದಿನ ವರ್ಷ ಮಾಡೋಣ. ಒಂದು ಉದಾಹರಣೆಗೆ, ಈ ವರ್ಷ ಸೈಟ್ ತೊಗೊಳ್ಳೋಣ ಅಂತ ಅಂದ್ಕೊಂಡಿದ್ದೆ, ಬೇಡ. ಮುಂದಿನ ವರ್ಷ ತೊಗೊಳ್ಳೋಣ ಅಂತ ಅಂದ್ಕೊಂಡ್ರೆ ಬೇಡ. ಆ ರೀತಿಯಾದ ಪೋಸ್ಟ್ಪೋನ್ಡ್ ಮಾಡುವಂಥದ್ದು ಬೇಡ. ಈ ವರ್ಷ ಒಳ್ಳೊಳ್ಳೆ ಅವಕಾಶಗಳು ಸಿಗತ್ತೆ, ಸದುಪಯೋಗ ಮಾಡಿಕೊಳ್ಳಿ. ಇನ್ನು ಕುತೂಹಲ ವೃದ್ಧಿ ಇರುತ್ತೆ 2026ರಲ್ಲಿ. ಹೊಸ ವಿಷಯಗಳನ್ನು ತಿಳ್ಕೋಬೇಕು ಅನ್ನೋಂಥ ಆಸಕ್ತಿ ಇರುತ್ತೆ. ಹೊಸ ಕ್ಷೇತ್ರಗಳಲ್ಲಿ ನಿಮ್ಮನ್ನು ನೀವು ತೊಡಗಿಸ್ಕೊಳ್ತೀರಿ. ಹೊಸ ವ್ಯಾಪಾರ, ಹೊಸ ಉದ್ಯೋಗ, ಹೊಸ ಕ್ಷೇತ್ರಗಳಿಗೆ ನಿಮ್ಮನ್ನು ನೀವು ಅಡಕ ಮಾಡ್ಕೊಳ್ತೀರಿ. ಅಥವಾ ವ್ಯಾಪಾರ ಮಾಡೋರು ಹೊಸ ವಸ್ತುಗಳ ಮಾರಾಟ ಅಂತ ಕೂಡ ಹೋಗುವ ಸಾಧ್ಯತೆಗಳಿದ್ದಾವೆ. ನೋಡಿ, ಮಕ್ಕಳ ಬಗ್ಗೆ ಗಮನ ಹರಿಸಬೇಕಾದಂತಹ ಅನಿವಾರ್ಯತೆ ಇದೆ. ಅದರಲ್ಲೂ ಕೂಡ ವಿಶೇಷವಾಗಿ ಕ್ರೀಡಾ ಕ್ಷೇತ್ರದಲ್ಲಿರ್ತಕ್ಕಂಥವ್ರು ಈಗ ತಾನೇ 2026ರಲ್ಲಿ ಪಾಸ್ಔಟ್ ಆಗಿ ಹೊರಗಡೆ ಬರ್ತಾರೆ, ಉದ್ಯೋಗ ಹುಡುಕಬೇಕಾದಂತಹ ಪರಿಸ್ಥಿತಿ ಇದೆ ಅನ್ನುವಂಥವ್ರಿಗೆ ಬಹಳ ಜಾಗರೂಕತೆ ಬೇಕು. ನೋಡಿ, ಇಲ್ಲಿ ನೆಗೆಟಿವ್ ಇರುತ್ತೆ. ಸೊ ಇದನ್ನು ಗಮನ ಹರಿಸ್ಕೋಬೇಕು. ಮತ್ತು ನಿಮ್ಮ ಜೀವನದಲ್ಲಿ ಯಶಸ್ಸು ಸಿಗುವಂತಹ ರೀತಿಯಲ್ಲಿ ಹಲವು ರೀತಿಯಾದಂತಹ ಪ್ರಯತ್ನಗಳು, ದೈವ ಬಲವೂ ಬೇಕು. ಜೊತೆಗೆ ನಿಮ್ಮ ಎಫರ್ಟ್ ಕೂಡ ತುಂಬ ಅವಶ್ಯಕ. ದೈವ ಬಲ ಇದ್ದರೆ ನೀವು ಮಾಡಿದ್ದೆಲ್ಲವೂ ಕೂಡ ಸಕ್ಸಸ್ಸು. ಒಂದು ವೇಳೆ ದೈವ ಬಲದ ಕೊರತೆ ಆದರೆ ವೃಷಭ ರಾಶಿಯವರು ಯಾರ ಸ್ಮರಣೆ ಮಾಡ್ಕೋಬೇಕು ಅಂತ ಕೇಳಿದ್ರೆ ದುರ್ಗಾದೇವಿಯ ಸ್ಮರಣೆಯನ್ನು ಮಾಡ್ಕೋಬೇಕು. ಮತ್ತು ನಿಮ್ಮ ಕೀರ್ತಿ ವೃದ್ಧಿ ಆಗತ್ತೆ. ರಾಜಕೀಯ ಕ್ಷೇತ್ರದಲ್ಲಿದ್ದರೆ, ಅಥವಾ ಯಾವುದೋ ಒಂದು ಕಾಂಪಿಟೇಟಿವ್ ಎಕ್ಸಾಮ್ಸ್ಗಳಿದ್ದಾವೆ, ಅಥವಾ ನಾನು ಹಲವು ರೀತಿಯಾದಂತಹ ಪರೀಕ್ಷಾತ್ಮಕ ವಿಷಯಗಳಿಗೆ ನನ್ನನ್ನು ನಾನು ಈಡು ಮಾಡಿಕೊಳ್ತಾ ಇದ್ದೀನಿ, ಯಾವುದೋ ಚುನಾವಣೆ ಇದ್ದಾವೆ, ಯಾವುದೇ ಕ್ಷೇತ್ರ ಆಗಿರ್ಬೋದು, ಅಲ್ಲಿ ಕೀರ್ತಿ ವೃದ್ಧಿ ಆಗತ್ತಾ, ನಿಮ್ಮ ಹೆಸರಿಗೆ ಒಂದು ಗೌರವ ಬರುತ್ತಾ ಅಂತಂದರೆ ಈ ವರ್ಷ ಬರುತ್ತೆ. ಮತ್ತು ಮನೆಯ ಇಷ್ಟಾರ್ಥಗಳನ್ನೆಲ್ಲ ಪೂರೈಸುವಂತಹ ವರ್ಷ, ಅನುಕೂಲ ವೃದ್ಧಿಯ ಸುಯೋಗ. ಹೊಸ ವರ್ಷ ಗಾಡಿ ತೊಗೊಳ್ತೀನಿ, ಈ ವರ್ಷ ಒಂದು ಗಾಡಿ ತೊಗೋಬೇಕು ಅಂತ ಅಂದ್ಕೊಂಡಿದ್ದೀನಿ, ಮಕ್ಳಿಗೆ ಗಾಡಿ ಕೊಡಿಸೋಣ ಅಂತ ಅಂದ್ಕೊಂಡಿದ್ದೀನಿ, ಮಗ ಕೇಳ್ತಿದ್ದಾನೆ, ಮಗಳು ಕೇಳ್ತಿದ್ದಾಳೆ, ಗಾಡಿ ಕೊಡಿಸ್ಬೋದಾ? ಎಸ್, ಈ ವರ್ಷ ಕೊಡಿಸ್ತೀರಿ. ಆ ಶಕ್ತಿ ನಿಮ್ಮಲ್ಲಿರುತ್ತೆ. ಆರೋಗ್ಯದ ಕಡೆಗೆ ಜಾಗರೂಕತೆ ಬೇಕು. ಮತ್ತು ಸ್ಪರ್ಧಾತ್ಮಕ ವಿಷಯಗಳಲ್ಲಿ ಜಾಗರೂಕತೆ ಬೇಕು. ಒಟ್ಟಾರೆ ತುಂಬ ಉತ್ತಮವಾದಂತಹ ಶುಭ ಫಲಗಳಿರುವಂತಹ ವೃಷಭ ರಾಶಿಗೆ ಒಂದು ಮಂತ್ರ ಬಹಳ ಅವಶ್ಯಕವಾದಂತಹ ಮಂತ್ರ. ಸರ್ವಾಬಾಧ ಪ್ರಶಮನಂ ತ್ರೈಲೋಕ್ಯಸ್ಯ ಅಖಿಲೇಶ್ವರಿ ಏವಮೇವ ತ್ವಯಾ ಕಾರ್ಯ ಮಸ್ಮದ್ ವೈರಿ ವಿನಾಶನಂ. ಇನ್ನೊಮ್ಮೆ ಹೇಳ್ತಾ ಇದ್ದೇನೆ, ಸರ್ವಾಬಾಧ ಪ್ರಶಮನಂ ತ್ರೈಲೋಕ್ಯಸ್ಯ ಅಖಿಲೇಶ್ವರಿ ಏವಮೇವ ತ್ವಯಾ ಕಾರ್ಯ ಮಸ್ಮದ್ ವೈರಿ ವಿನಾಶನಂ. ಈ ಮಂತ್ರ ಹೇಳ್ಕೊಳ್ಳಿ, ನಿಮ್ಮಲ್ಲಿರುವಂತಹ ಎಲ್ಲ ನೆಗೆಟಿವಿಟಿ ದೂರವಾಗತ್ತೆ. 2026ರಲ್ಲಿ ವೃಷಭ ರಾಶಿಗೆ ಸಂತೋಷವಾದಂತಹ ಜೀವನ, ಮುಟ್ಟಿದ್ದೆಲ್ಲವೂ ಚಿನ್ನವಾಗುವಂತಹ ಸುಯೋಗವನ್ನು ತಂದುಕೊಡತಕ್ಕಂತಹ ಜೀವನ ಭವಿಷ್ಯದಲ್ಲೂ ಇದ್ದಾವೆ. ಮತ್ತು ದುರ್ಗಾ ಸಪ್ತಶತಿಯಲ್ಲಿ ಉಲ್ಲೇಖವಾಗಿರ್ತಕ್ಕಂತಹ ಈ ಮಂತ್ರ ಪಠಣದಿಂದ ನಿಮ್ಮ ಜೀವನ ಸುಭಿಕ್ಷವಾಗುತ್ತೆ. ಹೆಚ್ಚಿನದಾಗಿರ್ತಕ್ಕಂತಹ ಮಾಹಿತಿ ಬೇಕಿದ್ದರೆ ಕೆಳಗಡೆ ನನ್ನ ದೂರವಾಣಿ ಸಂಖ್ಯೆ ಇದೆ, ಕರೆ ಮಾಡಬಹುದು. ಅಥವಾ ಪ್ರತಿನಿತ್ಯ ಬೆಳಗ್ಗೆ 7:30 ರಿಂದ 9 ಸುವರ್ಣ ಸಂಕಲ್ಪ ಅಮೃತಗಳಿಗೆ ಕಾರ್ಯಕ್ರಮದಲ್ಲಿ ನನ್ನ
ಕಾರ್ಯಕ್ರಮವನ್ನು ಫಾಲೋ ಮಾಡಿ ನಿಮಗೆ ಬೇಕಾದಂತಹ ಪರಿಹಾರಗಳು, ಸುಲಭ ಪರಿಹಾರ ಮಾರ್ಗಗಳನ್ನು ಅಲ್ಲಿ ಕಂಡ್ಕೋಬಹುದು. ಶುಭವಾಗಲಿ. ನಮಸ್ತೆ. ಶುಭಂ ಭೂಯಾತ್. ಲೋಕಾಹ ಸಮಸ್ತ ಸುಖಿನೋ ಭವಂತು. ಸಮಸ್ತ ಸನ್ಮಂಗಲಾನಿ ಭವಂತು.